Hello everyone, welcome back to my YouTube channel ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಲೇಬರ್ ಆ್ಯಂಡ್ ಬರ್ತಿಂಗ್ ಸ್ಟೋರಿನ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಆಲ್ಮೋಸ್ಟ್ ನನ್ನ ಪಾಪುಗೆ 3.5 months ಆಗ್ತಾ ಬಂತು. ಆ್ಯಂಡ್ ದಿಸ್ ಇಸ್ ದ ರೈಟ್ ಟೈಮ್ ಟು ಶೇರ್ ದ ಸ್ಟೋರಿ ಅಂತ ನನಗನ್ನಿಸ್ತು. ಇನ್ನೂ ಲೇಟ್ ಮಾಡಿದರೆ ಚೆನ್ನಾಗಿರಲ್ಲ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರಾಮಾಗಿ ನಾನು ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ಪಾಪು ಕೂಡ ಸ್ನಾನ ಮಾಡಿ ಆರಾಮಾಗಿ ತಾಚಿ ಮಾಡ್ತಾ ಇದೆ. ಸೊ ಲೆಟ್ಸ್ ಬಿಗಿನ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೆಲಿವರಿ ಸ್ಟೋರಿನ ನಿಮ್ಮೆಲ್ಲರಿಗೂ ಜೊತೆಗೂ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಡೆಲಿವರಿ ಟೈಮಲ್ಲಿ ಕೆಲವೊಂದು ಮೊಮೆಂಟ್ಸ್ ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರೋದು. ಅಂದರೆ ನಮ್ಮ ಪಪ್ಪ ಹಾಗೆ ನನ್ನ ಹಸ್ಬೆಂಡು ಕೆಲವು ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ ಬಿಕಾಸ್ ಐ ವಾಂಟೆಡ್ ಟು ಲಿವ್ ಇನ್ ದಟ್ ಮೊಮೆಂಟ್. ಆ ಮೊಮೆಂಟ್ನ ನಾನು ಎಂಜಾಯ್ ಮಾಡಬೇಕಿತ್ತು. ಆ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ಆ ಟೈಮಲ್ಲಿ ಅವರು ಅಲ್ಲಲ್ಲಿ ವಿಡಿಯೋಸ್ನ ಮಾಡಿದ್ದಾರೆ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಓಕೆನಾ? ನನ್ನ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಆಲ್ಮೋಸ್ಟ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ತುಂಬಾ ಸ್ಮೂತಾಗಿ ಹೋಯಿತು. ಅಷ್ಟೇ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ನೀಟಾಗಿ ನಾನು ನನ್ನ ಡೆಲಿವರಿ ಸ್ಟೋರಿನ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ತೀನಿ. ನೀವು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಈ ವಿಡಿಯೋನ. ಸ್ಟಾರ್ಟಿಂಗ್ ಫ್ರಮ್ ಪ್ರಿಪ್ರೇಷನ್ ಆಫ್ ಲೇಬರ್. ನಾನು ಹೇಗೆ ಪ್ರಿಪೇರ್ ಆಗಿದ್ದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ಅ ಮೆಂಟಲ್ ಗೇಮ್ ಅಂತಲೇ ನಾವು ಹೇಳ್ಬೋದು. ನಾವು ಎಷ್ಟು ಹೆಲ್ದಿಯಾಗಿ ಅಂದರೆ ಫಿಸಿಕಲಿ ಎಷ್ಟು ಫಿಟ್ ಆಗಿರ್ತೀವೋ ಅಷ್ಟೇ ಸ್ಟ್ರಾಂಗ್, ಅಂದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ ಈ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ. ನಾವು ಎಷ್ಟು ಅಂದರೆ ಪಾಸಿಟಿವ್ ಸೈಡಲ್ಲಿ ಥಿಂಕ್ ಮಾಡ್ತೀವಿ, ಹಾಗೆಯೇ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಅದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ನಾವು ಎಷ್ಟೊಂದು ಜನರದ್ದು ಡೆಲಿವರಿ ಸ್ಟೋರಿನ ಕೇಳಿರ್ತೀವಿ, ಹಾಗೆಯೇ ಈ ಯೂಟ್ಯೂಬ್ ವಿಡಿಯೋಸಲ್ಲಂತೂ ತುಂಬಾ ನೋಡಿರ್ತೀವಿ ನಾವು. ಎಲ್ಲರದು ಸ್ಟೋರಿ ಕಂಪ್ಲೀಟಾಗಿ ಬೇರೆ ಬೇರೆಯೇ ಆಗಿರುತ್ತೆ ಬಿಕಾಸ್ ಎವ್ರಿ ಒನ್ಸ್ ಬಾಡಿ ಟೈಪ್ ಬೇರೆ ಆಗಿರುತ್ತೆ, ಹಾಗೆಯೇ ಅವರ ಮೆಂಟಲ್ ಸ್ಟೆಬಿಲಿಟಿ, ಕೆಪಾಸಿಟಿ, ಹಾಗೆ ನೋವು ತಡೆಯೋ ಶಕ್ತಿ ಎಲ್ಲದೂ ಬೇರೆ ಆಗಿರುತ್ತೆ ಬಿಕಾಸ್ ಎವ್ರಿ ಒನ್ ಆರ್ ಯುನಿಕ್. ಸೊ ನಾವು ಒಬ್ರದ್ದು ತುಂಬ ಪೇಯ್ನ್ ಆಯ್ತಂತೆ, ಅಂದರೆ ಲೇಬರ್ ಟೈಮಲ್ಲಿ ತುಂಬಾ ಕಷ್ಟ ಆಯ್ತಂತೆ, ಅದನ್ನೆಲ್ಲ ನಾವು ತಲೆಗೆ ಇಟ್ಕೊಳ್ದಲೆ ನನ್ನ ಲೇಬರ್ ತುಂಬಾ ಈಸಿಯಾಗಿ ಆಗತ್ತೆ ಆ ರೀತಿಯಾಗಿ ನಾವು ಅನ್ಕೊತಾ ಇದ್ರೆ ಅದು ಕೊನೆಗೆ ಅದೇ ರೀತಿಯಾಗಿ ಆಗತ್ತೆ. ಸೊ ನಾವು ಪಾಸಿಟಿವ್ ಆಗಿ ಎಷ್ಟಿರ್ತೀವೋ ಅಷ್ಟು ಒಳ್ಳೆಯದು. ನನ್ನ ಪ್ರೆಗ್ನೆನ್ಸಿ ಜರ್ನಿಗೆ ಬರೋದಾದರೆ ಇಟ್ ವಾಸ್ ವೆರಿ ಸ್ಮೂತ್ ಬಿಕಾಸ್ ನನಗೆ ಮಾರ್ನಿಂಗ್ ಸಿಕ್ನೆಸ್ ಆಗಲಿ, ಅಂದರೆ ವಾಮಿಟಿಂಗ್ ಆಗೋದಾಗಲಿ, ಸುಸ್ತಾಗೋದಾಗಲಿ ಏನೂ ಇರಲಿಲ್ಲ. ಕಂಪ್ಲೀಟ್ 9 monthsಲ್ಲಿ ನಾನು ಒಂದು ಸತಿನೂ ಕೂಡ ವಾಮಿಟಿಂಗ್ ಆಗಲಿ ಏನೂ ಇರಲಿಲ್ಲ. ನನಗೆ ಆರಾಮಾಗಿಯೇ ಇದ್ದೆ. ಆ್ಯಂಡ್ ಐ ವಾಸ್ ಆನ್ ನಾರ್ಮಲ್ ಮೆಡಿಕೇಷನ್ಸ್, ಅಂದರೆ ಕೊಟ್ಟಿರ್ತಾರಲ್ವ ಫೋಲಿಕ್ ಆ್ಯಸಿಡ್, ಆಮೇಲೆ ಅಯರ್ನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಕ್ಯಾಲ್ಶಿಯಮ್, ಅದಷ್ಟೇ. ಅದು ಬಿಟ್ಟು ಇನ್ನೊಂದು ನನಗೆ ಥೈರಾಯ್ಡ್ ಇತ್ತು ಓನ್ಲಿ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ. ಅದಕ್ಕಿಂತ ಮುಂಚೆನೂ ಇರಲಿಲ್ಲ, ಇವಾಗೂ ಕೂಡ ಇಲ್ಲ. ಲಾಸ್ಟ್ ಮಂತ್ ಚೆಕಪ್ ಮಾಡಿದಾಗ ಈವನ್ ಥೈರಾಯ್ಡ್ ಲೆವೆಲ್ಸ್ ಕೂಡ ನಾರ್ಮಲ್ ಆಗಿ ಬಂದಿದೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ನನಗೆ ಥೈರಾಯ್ಡ್ ಇತ್ತು. ಸೊ ಐ ವಾಸ್ ಟೇಕಿಂಗ್ ಥೈರೋನಾಮ್ ಟ್ಯಾಬ್ಲೆಟ್ಸ್. ಅದನ್ನು ಒಂದು ದಿವಸ ಕೂಡ ನಾವು ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಪ್ರೆಗ್ನೆನ್ಸಿಯಲ್ಲಿ ಅಕಸ್ಮಾತ್ ಥೈರಾಯ್ಡ್ ಬಂತು ಅಂತಂದರೆ ನಾನು ಡೈಲಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ತಗೊತಾ ಇದ್ದೆ. ಆ್ಯಂಡ್ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನಾನು ವೆಯ್ಟ್ ಗೇನ್ ಆಗಿದ್ದು ಆಲ್ಮೋಸ್ಟ್ ಅರೌಂಡ್ 14 kgs. ಫ್ರಮ್ 12 kgs to 25 kgs ನಾವು ವೆಯ್ಟ್ ಗೇನ್ ಆಗೋದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಟ್ ಈಸ್ ನಾರ್ಮಲ್ ಅಂತಾರೆ. ನಾನು ಸ್ವಲ್ಪ ಲೋವರ್ ಸೈಡಲ್ಲೇ ಇದ್ದೆ, ಅಂದರೆ ಜಸ್ಟ್ 14 kgs ಅಷ್ಟೇ ನಾನು ಇನ್ಕ್ರೀಸ್ ಆಗಿದ್ದು. ಆ್ಯಂಡ್ ಆಫ್ಟರ್ ಡೆಲಿವರಿ ವಿದಿನ್ 1 month ನೌ ಐ ಆಮ್ ಬ್ಯಾಕ್ ಟು ಮೈ ಪ್ರೆಗ್ನೆನ್ಸಿ ವೆಯ್ಟ್. ಸೊ ಪ್ರೆಗ್ನೆನ್ಸಿಯಲ್ಲಿ ತುಂಬ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಆರಾಮಾಗಿ ಅದನ್ನು ಆಫ್ಟರ್ ಡೆಲಿವರಿ ರೆಡ್ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನೋಡಿ, ಎವ್ರಿ ಒನ್ ಸ್ಟೋರಿ ಇಸ್ ಡಿಫ್ರೆಂಟ್. ನನಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದೇ ಇರಲಿಲ್ಲ. ಹಾಗಾಗಿ ಇನ್ನು ಕೆಲವರಿಗೆ ತುಂಬ ಅಂದರೆ ವಾಮಿಟಿಂಗ್ ಆಗೋದು, ತುಂಬ ಸುಸ್ತಾಗೋದು, ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಯಾರೋ ಒಬ್ಬರು ಹೇಳೋದನ್ನು ಕೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೊರ್ಗೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಪ್ರೆಗ್ನೆನ್ಸಿಯಲ್ಲಿ. ಆ್ಯಂಡ್ ಐ ವಾಸ್ ಪ್ರಿಪೇರ್ಡ್ ಫಾರ್ ಬೋತ್ ನಾರ್ಮಲ್ ಆ್ಯಂಡ್ ಸಿ ಸೆಕ್ಷನ್ ಬಿಕಾಸ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ.
ನಾರ್ಮಲ್ ಅಂದರೆ ಪೇಯ್ನನ್ನು ತಡೆಯೋ ಶಕ್ತಿ ನನಗಿದೆ ಅಂತ ನಾನು ಮುಂಚಿಂದನೇ ಅಂದ್ಕೊಂಡು ಬರ್ತಿದ್ದೆ. ಐ ವಾಸ್ ರೆಡಿ ಫಾರ್ ನಾರ್ಮಲ್ ಆ್ಯಸ್ ವೆಲ್ ಆಸ್ ಅಕಸ್ಮಾತ್ ಸಿ ಸೆಕ್ಷನ್ ಮಾಡಬೇಕಾಗಿ ಬಂತು ಅಂತಂದರೆ ಐ ವಾಸ್ ರೆಡಿ ಈವನ್ ಫಾರ್ ದ್ಯಾಟ್. ನನ್ನ ಪಾಪು ಆರಾಮಾಗಿರ್ಬೇಕು ಅಷ್ಟೇ, ಅದು ನನ್ನ ಮೈಂಡಲ್ಲಿತ್ತು. ಈ ರೀತಿಯಾಗಿ ನಾವು ಮುಂಚೆಯಿಂದನೇ ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡು ಬಿಡಬೇಕು, ಆವಾಗ ಡೆಲಿವರಿ ಕೂಡ ಈಸಿಯಾಗಿ ಆಗತ್ತೆ ಅಂತ ನಾನು ಹೇಳ್ತೀನಿ. ನಾನು ಅರೌಂಡ್ 5th ಮಂತ್ಗೆ ಅಮ್ಮನ ಮನೆಗೆ ಬಂದುಬಿಟ್ಟೆ. ಬಿಕಾಸ್ ನಾನು ಆ್ಯಂಡ್ ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಅಲ್ಲಿ ಬೆಂಗಳೂರಲ್ಲಿ. ಅವರು ಮಾರ್ನಿಂಗ್ 8:30ಗೆಲ್ಲ ಹೋಗಿಬಿಟ್ರೆ ನೈಟ್ ಬರೋದು 8 o'clock ಎಲ್ಲ ಆಗಿಬಿಡ್ತಿತ್ತು. ಅವರಿಗೆ ನನ್ನ ಹೆಲ್ತ್ ಬಗ್ಗೆ ತುಂಬಾ ಕನ್ಸರ್ನ್. ಒಬ್ಬಳೇ ಇರ್ತಾಳೆ ಮನೇಲಿ, ಅಕಸ್ಮಾತ್ ಅಂದರೆ ಹೆಚ್ಚು ಕಮ್ಮಿ ಆದರೆ ಪಟ್ ಅಂತ ಬರೋಕ್ಕಾಗಲ್ಲ ಅಲ್ವಾ. ಎಲ್ರಿಗೂ ಗೊತ್ತೇ ಇರುತ್ತೆ ಬೆಂಗಳೂರಲ್ಲಂತೂ ಟ್ರಾಫಿಕ್ ಸಿಚುವೇಶನ್ ಹೆಂಗೆ ಅಂತ. ಸೊ ನಾನು ಅರೌಂಡ್ 5th ಮಂತಿಗೆ ಅಮ್ಮನ ಮನೆಗೆ ಬಂದುಬಿಟ್ಟೆ. ಬೆಂಗಳೂರಲ್ಲಿ ಇರಬೇಕಾದ್ರೆ ನಾನು ತುಂಬಾ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೆ. ಯಾಕೆ ಅಂತಂದರೆ ಮನೆ ಕೆಲಸ ಅಂದರೆ ಅಡುಗೆ ಮಾಡ್ಕೊಳ್ಳೋದು ಮನೇಲಿ, ಹಾಗೆಯೇ ಕಸ ಗುಡಿಸೋದು, ನೆಲ ಒರೆಸೋದು, ಇದೆಲ್ಲ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ನನ್ನ ಗಂಡನ ಕಣ್ ತಪ್ಪಿಸಿ ನಾ ಇವನ್ನೆಲ್ಲ ಮಾಡ್ತಿದ್ದೆ. ಸೊ ನಾನು ತುಂಬಾ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೆ ಅಂತಲೇ ಹೇಳ್ಬೋದು. ಆಫ್ಟರ್ ಕಮಿಂಗ್ ಟು ಕೊಪ್ಪ ಏನಾಗ್ಬಿಡ್ತು ಅಂತಂದರೆ ಕರೆಕ್ಟ್ ಮಳೆಗಾಲ ಶುರುವಾಯಿತು. ನನಗೆ ಇವನ್ ವಾಕ್ ಮಾಡೋಕ್ಕೆ ಅಂದರೆ ಹೊರಗಡೆ ಬರೋಕ್ಕೇ ಕಷ್ಟ ಆಗ್ತಿತ್ತು, ಅಷ್ಟು ಮಳೆ ಈ ಸತಿ ಅಂತೂ. ಸೊ ನಾನು ಏನು ಮಾಡ್ತಿದ್ದೆ ಅಂತಂದರೆ ಅರೌಂಡ್ 5th ಮಂತಿಂದ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅಂತ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾನು 5th ಮಂತಿಂದ ಒಂದು ದಿನವೂ ಕೂಡ ತಪ್ಪಿಸ್ದಲೇ ಎವ್ರಿ ಡೇ ಈಸಿ ಎಕ್ಸಸೈಸು, ತುಂಬ ಕಷ್ಟಪಟ್ಕೊಂಡು ಮಾಡುವಂಥ ಎಕ್ಸಸೈಸ್ ಏನಲ್ಲ, ಅಂಥದ್ದನ್ನೆಲ್ಲ ನಾನು ಎವ್ರಿ ಡೇ ಮಾಡ್ತಾಯಿದ್ದೆ. ಈ ರೀತಿಯಾಗಿ ಫಿಸಿಕಲಿ ಫಿಟ್ ಆಗಿರ್ತಿದ್ದೆ. ಆ್ಯಂಡ್ ಎಲ್ರಿಗೂ ಗೊತ್ತಿರ್ಬೋದು, ನಾನು ನನ್ನ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಇದ್ದಾಗಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಅರೌಂಡ್ 7th ಮಂತ್ ಅನಿಸುತ್ತೆ ನಾನು ಆವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಐ ವಾಂಟೆಡ್ ಟು ಕೀಪ್ ಮೈ ಸೆಲ್ಫ್ ಎಂಗೇಜ್ಡ್ ಆ್ಯಂಡ್ ಆಕ್ಯುಪೈಡ್ ಆಗಿ ಇಟ್ಕೊಳ್ಬೇಕಿತ್ತು ನಾನು ನನ್ನನ್ನು. ಹಾಗಾಗಿ ನಾನು ನನ್ನ 7th ಮಂತಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಈ ರೀತಿಯಾಗಿ ಆಕ್ಯುಪೈಡ್ ಆಗಿರೋದ್ರಿಂದ ನಮಗೆ ನೆಗೆಟಿವ್ ಥಾಟ್ಸ್ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಬಿಕಾಸ್ ಇದರಲ್ಲೇ ಅಂದರೆ ಯಾವ ಥರ ವೀಡಿಯೋಸ್ ಮಾಡೋದು, ಎಡಿಟ್ ಮಾಡೋದು, ಆ ವಿಡಿಯೋ ಅಪ್ಲೋಡ್ ಮಾಡೋದು, ಇದರಲ್ಲೇ ಟೈಮ್ ಹೋಗಿಬಿಡ್ತಿತ್ತು. ಬೇರೆ ಥಿಂಕಿಂಗ್ ಬರೋಕ್ಕೆ ಆ ಟೈಮೇ ಸಾಲ್ತಿರಲಿಲ್ಲ. ಬಿಕಾಸ್ ಈವನ್ ಹಸ್ಬೆಂಡ್ ಕೂಡ ದೂರ ಇರ್ತಾರೆ, ಅದು ಕೂಡ ಬೇಜಾರಾಗಿರುತ್ತೆ. ಅದೆಲ್ಲ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸೊ ಐ ಕೆಪ್ಟ್ ಮೈ ಸೆಲ್ಫ್ ಎಂಗೇಜ್ಡ್. ಈ ರೀತಿಯಾಗಿ ನಾನು ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾನು ನನ್ನ ಲೇಬರ್ ಆ್ಯಂಡ್ ಡೆಲಿವರಿಗೆ ಪ್ರಿಪೇರ್ ಆಗಿದ್ದೆ. ನೆಕ್ಸ್ಟ್ ಕಮಿಂಗ್ ಟು ಫುಡ್ ಆ್ಯಂಡ್ ಡಯಟ್. ನಾನು ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿಯಾದ ಫುಡ್ಡನ್ನು ತಗೊತಿದ್ದೆ ಅಂತಂದರೆ ಆಲ್ಮೋಸ್ಟ್ ನಾನು ಮನೆ ಊಟನೇ ಪ್ರಿಫರ್ ಮಾಡ್ತಾ ಇದ್ದಿದ್ದು. ಹೊರಗಡೆ ಊಟನ ಕಂಪ್ಲೀಟಾಗಿ ಅವಾಯ್ಡೇ ಮಾಡಿದ್ದೆ ಅಂತಲೇ ಹೇಳ್ಬೋದು. ಮನೇಲೇ ಅಮ್ಮ ನನಗೆ ಈವನ್ ಅದೇ ಪಾನಿಪುರಿ, ಗೋಬಿ ಅದನ್ನೆಲ್ಲ ಹಿಡಿದು ಮನೇಲೇ ಮಾಡಿಕೊಡ್ತಾಯಿದ್ರು. ನೆಕ್ಸ್ಟ್ ಕ್ರೇವಿಂಗ್ಸ್ ವಿಷಯಕ್ಕೆ ಬರೋದಾದರೆ, ಎಸ್, ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಫಸ್ಟ್ 3 ಮಂತ್ಸಲ್ಲಂತೂ ನನಗೆ ಅಷ್ಟು ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು ಅಂತಂದರೆ ಏನು ಸಕ್ಕರೆ ಎಲ್ಲ ತಗೊಂಡು ತಿಂದ್ಬಿಡ್ತಿದ್ದೆ ನಾನು. ಅಷ್ಟು ಸ್ವೀಟ್ ತಿನ್ನಬೇಕು ಅಂತ ನನಗಂತೂ ಅನಿಸೋದು. ಬಟ್ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ಅಂತಂದರೆ, ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಎಲ್ಲ ಬಂದುಬಿಡುತ್ತೆ, ಹಾಗಾಗಿ ಶುಗರ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೇ ಹೇಳಿದರು ನನಗೆ. ಬಟ್ ನನಗಂತೂ ಆ ಟೈಮಲ್ಲಿ ಯಾವಾಗ ಸಕ್ಕರೆ ತಿಂತೀನೋ, ಯಾವಾಗ ಸ್ವೀಟ್ ತಿಂತೀನೋ ಅಂತ ಅನಿಸ್ತಾ ಇತ್ತು. ಬಟ್ ನನ್ನ ಹಸ್ಬೆಂಡ್ ಅಂತೂ ಬಿಡ್ತಾನೆ ಇರಲಿಲ್ಲ ನನಗೆ. ಈವನ್ ಐಸ್ ಕ್ರೀಮ್ ಕೂಡ ತಿನ್ನಬೇಕಂತ ಅನಿಸೋದು, ಅವನ್ನೆಲ್ಲ ಅವಾಯ್ಡೇ ಮಾಡಿಬಿಟ್ಟಿದ್ದೆ ನಾನು. ಬಟ್ ಅದೇ ಹೇಳಿದ್ನಲ್ಲ, ಬಟ್ ಈ ಕ್ರೇವಿಂಗ್ಸ್ ಇದ್ದಿದ್ದು ನನಗೆ ಜಸ್ಟ್ 3 ಮಂತ್ಸ್ ಮಾತ್ರ. ಆಮೇಲೆ ಇಲ್ಲಿಗೆ ಬಂದಮೇಲಂತೂ ಕ್ರೇವಿಂಗ್ಸ್ ಅನ್ನೋದೇ ಇರಲಿಲ್ಲ ನನಗೆ. ಲಾಸ್ಟ್ ಮಂತ್ ತನಕನೂ ಅಷ್ಟೇ ಕ್ರೇವಿಂಗ್ಸ್ ಅನ್ನೋದೇ ಹೋಗ್ಬಿಟ್ಟಿತ್ತು. ಜಸ್ಟ್ ಅದೇ ಹೇಳಿದ್ನಲ್ಲ, ಫಸ್ಟ್ 3 ಮಂತ್ಸ್ ಮಾತ್ರ ಸ್ವೀಟ್ ಕ್ರೇವಿಂಗ್ಸ್ ಆಗೋದು. ಈ ರೀತಿಯಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಈಸಿಯಾಗಿಯೇ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದ ಮೇನ್ ಟಾಪಿಕ್, ನನ್ನ ಡೆಲಿವರಿ ಸ್ಟೋರಿ, ಅದನ್ನು ಸ್ಟಾರ್ಟ್ ಮಾಡೋಣ. 1 week prior to my delivery date, ನನ್ನ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ವಾಸ್ ಗಿವನ್ ಆನ್ November 1st. ಓಕೆ, ಅದಕ್ಕಿಂತ ಹಿಂದಿನ ವಾರ ಅಂದರೆ 9th ಮಂತಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ನಮಗೆ ಚೆಕಪ್ಪಿಗೆ ಕರಿತಾನೆ ಇರ್ತಾರೆ. ಸೊ ಈ ರೀತಿಯಾಗಿ ನನ್ನ ಸ್ಕ್ಯಾನಿಂಗ್ 9th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ತಗೊಂಡು ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಚೆಕಪ್ ಮಾಡೋದಕ್ಕೆ. ಡಾಕ್ಟರ್ ಅದನ್ನೆಲ್ಲ ಚೆಕ್ ಮಾಡಿ ಆಲ್ಮೋಸ್ಟ್ ಪೊಸಿಷನ್, ಪಾಪುದು ಹೆಡ್ ಡೌನ್ ಆಗಿತ್ತು ಪೊಸಿಷನ್, ಹಾಗೆಯೇ ಅದು ನೆಕ್ ಕಾರ್ಡ್ ಎಲ್ಲ ಇರುತ್ತಲ್ವ, ಅದು ಅರೌಂಡ್ ನೆಕ್ ಇದೆಯಾ ಅದನ್ನೆಲ್ಲನೂ ಚೆಕ್ ಮಾಡ್ತಾರೆ. ಅದು ಹಾಗೆಯೇ ಪ್ಲಾಸೆಂಟಾ ಪೊಸಿಷನ್, ಎವ್ರಿಥಿಂಗ್ ವಾಸ್ ನಾರ್ಮಲ್.
ಆ್ಯಂಡ್ ನನ್ನ ಹಸ್ಬೆಂಡ್ ರಾಘವೇಂದ್ರ ಸ್ವಾಮಿ ಭಕ್ತರು. ಹಾಗೇನೆ ಸೊ 31 ಅಕ್ಟೋಬರ್ ಏನಾಗಿತ್ತು ಅಂತಂದರೆ ಗುರುವಾರ ಬಂದಿತ್ತು. ಅಕಸ್ಮಾತ್ ಸಿ ಸೆಕ್ಷನ್ ಮಾಡೋ ಅಂಥ ಪರಿಸ್ಥಿತಿ ಬಂತು ಅಂತಂದರೆ ಅವತ್ತೇ ಮಾಡಿಸ್ಬಿಡ್ಬೋದು ಅಂತ ಅದೊಂದು ಕೇಳ್ಕೊಂಬ ಅಂತ ಅಂದಿದ್ರು ಡಾಕ್ಟರ್ ಹತ್ರ. ಸೊ ನಾನು ಇದನ್ನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ, ಡಾಕ್ಟ್ರೆ ಏನಕ್ಕೆ ನೀನು ವೈ ಡು ಯು ವಾಂಟ್ ಟು ಗೋ ಫಾರ್ ಸಿ ಸೆಕ್ಷನ್, ಎಲ್ಲದು ನಾರ್ಮಲ್ ಇರಬೇಕಾದ್ರೆ ಬೇಡ ಅಂತ ಅಂದರು. ಸೊ ಡಾಕ್ಟರ್ ಏನು ಹೇಳಿದರು ಅಂತಂದರೆ ನಾರ್ಮಲ್ಗೆ ಟ್ರೈ ಮಾಡೋಣ ಅಂತ ಹೇಳಿದರು. ಅಕಸ್ಮಾತ್ ಏನಾದರೂ ವಾಟರ್ ಡಿಸ್ಚಾರ್ಜ್ ಆಯಿತು ಅಕಸ್ಮಾತ್ ಮ್ಯೂಕಸ್ ಪ್ಲಗ್ ಬ್ರೇಕ್ ಆಯಿತು, ಬ್ಲೀಡಿಂಗ್ ಆಯಿತು, ಏನೇ ಅಂದರೆ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಯಿತು ಅಂತಂದರೆ ಇಮಿಡಿಯೇಟ್ ಬಂದು ಅಡ್ಮಿಟ್ ಆಗು ಅಂತ ನನಗೆ ಹೇಳಿದರು. ಆ್ಯಂಡ್ ಐ ವಾಸ್ ವೆಯ್ಟಿಂಗ್ ಆ್ಯಂಡ್ ಎವ್ರಿ ಒನ್ ವರ್ ಕ್ಯೂರಿಯಸ್. ಯಾಕೆಂದರೆ ನನ್ನ ಜನ್ರೇಷನ್ನಲ್ಲಿ ನಂದೇ ಫಸ್ಟ್ ಬೇಬಿ ಆಗಿರೋದ್ರಿಂದ ಎವ್ರಿ ಒನ್ ವರ್ ಕ್ಯೂರಿಯಸ್ ಆ್ಯಂಡ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಪಾಪುಗೋಸ್ಕರ. ಎಲ್ಲರೂ ನನಗೆ ಡೈಲಿ ಫೋನ್ ಮಾಡೋದು, ಪೇಯ್ನ್ ಬಂತಾ ಅಂತ ಕೇಳೋದು. ನಮ್ಮ ಅತ್ತೆ ಅಂತೂ ಡೈಲಿ ಫೋನ್ ಮಾಡೋರು, ಏನಾದರೂ ಪೇಯ್ನ್ ಬರ್ತಾ ಇದೆಯಾ, ಏನಾದರೂ ಸಿಮ್ಟಮ್ಸ್ ಇದೆಯಾ ಅಂತ. ಬಟ್ ನನಗಂತೂ ಯಾವುದೇ ಸಿಮ್ಟಮ್ಸ್ ಆಗಲಿ ಪೇಯ್ನ್ ಆಗಲಿ ಲಾಸ್ಟ್ ಡೇಟ್ ತನಕನೂ ಇರಲಿಲ್ಲ. ನಾನು ಕೂಡ ವೆಯ್ಟ್ ಮಾಡ್ತಾನೆ ಇದ್ದೆ, ಸ್ಟೆಪ್ಸ್ ಹತ್ತಿ ಇಳಿಯೋದು ಎಲ್ಲದನ್ನು ಲಾಸ್ಟ್ ಡೇ ತನಕನೂ ನಾನು ಮಾಡ್ತಾ ಇದ್ದೆ. ಬಟ್ ನನಗಂತೂ ಯಾವುದೇ ಸಿಮ್ಟಮ್ಸ್ ಇರಲಿಲ್ಲ. ಈ ಫಸ್ಟ್ 8 ಮಂತ್ಸ್ 9 ಮಂತ್ಸನ್ನು ಕಳೆದ್ಬಿಡ್ಬೋದು, ಬಟ್ ಲಾಸ್ಟ್ 1 ವೀಕ್ ಇರುತ್ತಲ್ಲ ಅದರಲ್ಲಂತೂ ಒನ್ ಡೇ ಕೂಡ ನಮಗೆ ಒಂದೊಂದು ವರ್ಷ ಕಳ್ದಂಗೆ ಆಗ್ತಾ ಇರುತ್ತೆ. ಯಾವಾಗಪ್ಪ ಬರುತ್ತೆ ಪಾಪು, ಹೇಗಿರುತ್ತೆ, ಅದೆಲ್ಲ ತುಂಬ ಕ್ಯೂರಿಯಾಸಿಟಿ ನಮಗೂ ಕಾಡ್ತಾನೆ ಇರುತ್ತೆ. ಹಾಗಾಗಿ ಆ ಲಾಸ್ಟ್ ಡೇಸ್ ಅಂತೂ ಕಳೆಯೋದು ತುಂಬಾ ಕಷ್ಟ. ಫಸ್ಟ್ ಟೈಮ್ ಮಾಮ್ ಆಗ್ತಿರೋದ್ರಿಂದ ನಮಗೂ ಕೂಡ ಐಡಿಯಾ ಇರೋದಿಲ್ಲ ಅಲ್ವಾ, ಲೇಬರ್ ಪೇಯ್ನ್ ಯಾವ ರೀತಿಯಾಗಿರುತ್ತೆ. ಎಲ್ಲರೂ ಹೇಳಿರೋದನ್ನ ಕೇಳಿರ್ತೀವಿ, ತುಂಬಾ ಕಷ್ಟ ಆಗುತ್ತೆ, ತುಂಬ ಪೇಯ್ನ್ ಬರುತ್ತೆ ಆ ರೀತಿಯಾಗಿ ಎಲ್ಲ. ಬಟ್ ನಾವೇ ಅದನ್ನು ಏನು ಖುದ್ದು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಹಾಗೆ ಅದು ಎಲ್ಲನೂ ತಲೆಯಲ್ಲಿ ಓಡ್ತಾ ಇರುತ್ತೆ ಯಾವ ರೀತಿಯಾಗಿರುತ್ತಪ್ಪ ಅಂತೆಲ್ಲ. ಆ್ಯಂಡ್ ಇಟ್ ವಾಸ್ 31 ಅಕ್ಟೋಬರ್. ಆವಾಗ ದೀಪಾವಳಿ ಟೈಮ್ ಅನ್ಸುತ್ತೆ, ಅವತ್ತು ನೀರು ತುಂಬಿಸೋ ಹಬ್ಬ. ಈವನ್ ಮೈ ಹಸ್ಬೆಂಡ್ ಕೇಮ್, ಅವತ್ತು ಬಂದರು 31. ನಾನು ನನ್ನ ಹಸ್ಬೆಂಡ್ಗೆ 1 ಡೇ ಪ್ರಿಯಾರೇ ಬರಬೇಕು ಅಂತ ಹೇಳಿದ್ದೆ. ಬಿಕಾಸ್ ಇಷ್ಟು ದಿವಸ ನಾವಿಬ್ಬರು ಕಪಲ್ಸ್ ಆಗಿದ್ವಿ. ಬಟ್ ಇವಾಗ ಏನು ನಮ್ಮ ಪುಟಾಣಿ ಪಾಪು ಬರ್ತಾ ಇದೆ, ವಿ ಆರ್ ಗೋಯಿಂಗ್ ಟು ಬಿ ಅ ಫ್ಯಾಮಿಲಿ ನಾವು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ಕೂಡ ಹೇಳಿದ್ದೆ ನನ್ನ ಜೊತೆ ಒಂದು ದಿವಸ ಬಂದು ನೀನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಅವರು ಕೂಡ 31 ಬಂದುಬಿಟ್ರು. ಅವತ್ತು ಕೂಡ ನಾನು ಆರಾಮಾಗಿ ಇದ್ದೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಅವತ್ತು ಕೂಡ ಏನು ಪೇಯ್ನ್ ಆಗಲಿ ಏನೂ ಇರಲಿಲ್ಲ. ಹಾಗೆಯೇ ನೆಕ್ಸ್ಟ್ ಡೇ ನನ್ನ ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್ ಕೊಟ್ಟಿದ್ರಲ್ವ, 1 ನವೆಂಬರ್ 2024 ಬಂದೇ ಬಿಡ್ತು. ಬಟ್ ಅವತ್ತು ಕೂಡ ನನಗೇನು ಪೇಯ್ನ್ ಬರಲಿಲ್ಲ. ಆ್ಯಂಡ್ ಐ ವಾಸ್ ರೆಡಿ. ಅರೌಂಡ್ 6:37 ಅನಿಸುತ್ತೆ ನಮ್ಮ ಅತ್ತೆ ಕೂಡ ಬಂದರು ಆ ಟೈಮಲ್ಲಿ. ಇಟ್ ವಾಸ್ ಆಫ್ ಗ್ರೇಟ್ ಹೆಲ್ಪ್ ಅಂತಲೇ ಹೇಳ್ಬೋದು ಅವ್ರು ಬಂದಿದ್ದು. ಅವರು ಕೂಡ ಬಂದರು, ಎಲ್ಲ ರೆಡಿ ಆದ್ವಿ. ಆ್ಯಂಡ್ ವಿ ಲೆಫ್ಟ್ ಫಾರ್ ಹಾಸ್ಪಿಟಲ್ ಎಟ್ ಅರೌಂಡ್ 7 o'clock. ಆ್ಯಂಡ್ ಡಾಕ್ಟರ್ ಅಂದರೆ ನಾವಲ್ಲಿ ಡೀಲಕ್ಸ್ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಡಾಕ್ಟರ್ ಸಜೆಸ್ಟ್ ಮಾಡಿದರು ನಮಗೆ, ಅದೊಂಥರ ಸೀಸನ್ ತುಂಬಾ ಜನ ಇರ್ತಾರೆ, ಸೊ ನೀವು ಪ್ರೀ ಬುಕ್ ಮಾಡ್ಕೊಂಬಿಡಿ ರೂಮ್ಸ್ನ ಅಂತ. ಸೊ ರೂಮ್ಸ್ ಎಲ್ಲನೂ ಬುಕ್ ಆಗಿತ್ತು. ಸೊ ನಾವು ಹಾಸ್ಪಿಟಲ್ಗೆ ಹೋಗಿ ರೂಮಲ್ಲಿ ಸೆಟಲ್ ಆದ್ವಿ. ಸೆಟಲ್ ಆಗಿ ಅರೌಂಡ್ 8 o'clock ಅನಿಸುತ್ತೆ ಡಾಕ್ಟರ್ ಬಂದು ಮತ್ತೆ ಚೆಕಪ್ ಎಲ್ಲ ಮಾಡಿದರು. ಪಾಪು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ಪೊಸಿಷನ್ ಎಲ್ಲದನ್ನು ಚೆಕ್ ಮಾಡಿ ಹೋದರು. ಆ್ಯಂಡ್ ಕೇಳಿದರು ಏನಾದರೂ ಪೇಯ್ನ್ ಬಂತಾ ಅಥವಾ ಏನಾದರೂ ಡಿಸ್ಚಾರ್ಜ್ ಆಯಿತಾ, ಅದನ್ನೆಲ್ಲ ಕೂಡ ಕೇಳಿದರು. ಬಟ್ ನನಗೇನು ಆಗಿರಲಿಲ್ಲ ಅಲ್ವಾ. ಸೊ ಡಾಕ್ಟರ್ ಏನು ಸಜೆಸ್ಟ್ ಮಾಡಿದರು ಅಂತಂದರೆ, at 12 AM ನಾವು ಪೇಯ್ನ್ನ ಇಂಡ್ಯೂಸ್ ಮಾಡ್ತೀವಿ ನಿನಗೆ, ಅಂದರೆ ಪೊಸಿಷನ್ ಎಲ್ಲದು ನಾರ್ಮಲ್ ಇತ್ತಲ್ವ, ಸೊ ನಾರ್ಮಲಿಗೆ ಟ್ರೈ ಮಾಡೋಣ ಅಂತ. ಅರೌಂಡ್ 12 o'clock ಫಸ್ಟ್ ಇಂಡ್ಯೂಸ್ ಮಾಡ್ತೀವಿ. ಆವಾಗ ಪೇಯ್ನ್ ಬಂತು ಅಂತಂದರೆ ಇಮಿಡಿಯೇಟ್ ನಮಗೆ ತಿಳಿಸ್ಬೇಕು, ಸಿಸ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ ಅಂತ ಹೇಳಿದರು. ಓಕೆ, ನನ್ನ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ನನ್ನ ಜೊತೆ ನಮ್ಮ ಅತ್ತೆ ಹಾಗೆ ನಮ್ಮಮ್ಮ ಇದ್ದರು. ಬಿಕಾಸ್ ಪೇಷಂಟ್ ಜೊತೆ ಇರೋದಕ್ಕೆ ಇಬ್ಬರಿಗಷ್ಟೇ ಅವಕಾಶ ಇರುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಈ ಲೇಬರ್ ಪೇಯ್ನ್ ಮುಂಚೆನೇ ಹೇಳಿಬಿಟ್ಟಿದ್ರು, ನನಗಂತೂ ಇದೆಲ್ಲ ಆಗೋದೇ ಇಲ್ಲ, ನನಗೆ ಅದನ್ನು ತಡ್ಕೊಳಕ್ಕೆ ಆಗಲ್ಲ, ನೀನು ಡೆಲಿವರಿ ಟೈಮಲ್ಲಿ ಅದು ಮರದ ಕೆಳಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ ನಾನು ಅಂತ. ಓಕೆ ಅಂತ ಮಲ್ಕೊಂಡೆ. ಬಟ್ ಇಡೀ ನೈಟ್ ನನಗಂತೂ ನಿದ್ದೆನೇ ಬಂದಿಲ್ಲ. ಬಿಕಾಸ್ ಅದೇ ಹೇಳಿದ್ರಲ್ವ 12 o'clock ಬಂದು ಪೇಯ್ನ್ ಇಂಡ್ಯೂಸ್ ಮಾಡ್ತೀವಿ ಅಂತ. ಹೆಂಗಿರ್ಬೋದಪ್ಪ ಅಂತ ಅದೇ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಈವನ್ ನನ್ನ ಹಸ್ಬೆಂಡ್ಗೂ ಕೂಡ ಅವ್ರ ಮನೆಗೆ ಬಂದಿದ್ರು, ಅವ್ರಿಗೂ ನಿದ್ದೆ ಬಂದಿಲ್ಲ. ನಾವು ಇಬ್ಬರು ಮೆಸೇಜ್ ಮಾಡಿಕೊಂಡು ಮಾತಾಡ್ತಾ ಇದ್ವಿ.
ಆ್ಯಂಡ್ 12 o'clock ಬಂದೇ ಬಿಟ್ಟು ಸಿಸ್ಟರ್ ಬಂದು ಅದೇ ಪೇಯ್ನ್ ಇಂಡ್ಯೂಸ್ ಮಾಡೋ ಟ್ಯಾಬ್ಲೆಟ್ ಒಂದು ಕೊಡ್ತಾರೆ, ಅದನ್ನು ತಗೊಂಡೆ. ಆ್ಯಂಡ್ ಅದನ್ನು ತಗೊಂಡ್ಮೇಲೂ ನನಗೇನು ಪೇಯ್ನ್ ಬರಲೇ ಇಲ್ಲ. ಹಾಗೇನೆ ಅವಾಗಲೇ ಹೇಳಿ ಹೋಗಿದ್ರು ಅದು ಪೇಯ್ನ್ ಬರಲಿಲ್ಲ ಅಂತಂದರೆ 2 o'clock ಬಂದು ಮತ್ತೆ ಇನ್ನೊಂದು ಸತಿ ಪೇಯ್ನ್ನ ಇಂಡ್ಯೂಸ್ ಮಾಡ್ತೀವಿ ಅಂತ. ಓಕೆ, ಮತ್ತೆ 2 o'clock ಕೂಡ ಆಗೇ ಹೋಯಿತು. ನೆಕ್ಸ್ಟ್ ಪೇಯ್ನ್ ಇಂಡ್ಯೂಸ್ ಮಾಡಿದರು. ನೆಕ್ಸ್ಟ್ 2:30 ತನಕನೂ ನನಗೇನು ಪೇಯ್ನ್ ಬರೋದಾಗಲಿ ಏನೂ ಇರಲಿಲ್ಲ. ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ಎದ್ಬಿಟ್ಟು ಕೇಳ್ತಾನೆ ಇರ್ತಾಯಿದ್ರು, ಪೇಯ್ನ್ ಬಂತಾ ಅಂತ. ಬಟ್ ನನಗೇನು ಪೇಯ್ನ್ ಬಂದಿರಲಿಲ್ಲ. ಹಂಗೆ ಹೇಳಿ ನೆಕ್ಸ್ಟ್ 5 ಸೆಕೆಂಡ್ಸ್ಗೆ ನನಗೆ ಏನು ಅಂತಂದರೆ ಒಂಥರ ಪೀರಿಯಡ್ ಕ್ರಾಂಪ್ಸ್ ಬರುತ್ತಲ್ವ, ಆ ರೀತಿಯಾದಂತಹ ಪೇಯ್ನ್ ಸ್ಟಾರ್ಟ್ ಆಯಿತು. ಅದು ಯಾವ ರೀತಿಯಾಗಿ ಬರ್ತಾಯಿತ್ತು ಅಂತಂದರೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸಿಗೆ ಒಂದು ಸತಿ ಆ ಥರ ಪೀರಿಯಡ್ ಕ್ರಾಂಪ್ಸ್ ಆಗೋ ರೀತಿಯಾಗಿ ಆಗ್ತಾಯಿತ್ತು. ಆ್ಯಂಡ್ ಅರೌಂಡ್ 5 o'clock ತನಕನೂ ನನಗೆ ಇದೇ ರೀತಿಯಾಗಿ ಎವ್ರಿ 20 ಮಿನಿಟ್ಸ್ಗೆ ಪೇಯ್ನ್ ಬರೋದು ಹೋಗೋದು. ಆಮೇಲೆ ಈ ಪೇಯ್ನ್ ಯಾವ ರೀತಿಯಾಗಿ ಅಂದರೆ ತುಂಬ ಮೈಲ್ಡ್ ಆಗಿತ್ತು, ಬೇರೆಬಲ್ ಆಗೇ ಇತ್ತು. ಆ್ಯಂಡ್ ಅರೌಂಡ್ 6:30 ಅನಿಸುತ್ತೆ ಸಿಸ್ಟರ್ ಬಂದು ತಿಂಡಿ ತಿನ್ಕೊಂಬಿಡಿ ಅಂತ ಹೇಳಿದರು. ಆ್ಯಂಡ್ ಆಮೇಲೆ ಎನಿಮೋ ಅಂತಂದರೆ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಅದನ್ನು ಇಂಡ್ಯೂಸ್ ಮಾಡ್ತಾರೆ. ಅದು ತಗೊಂಡ್ಮೇಲೆ ಏನು ತಿನ್ನೋ ಹಾಗೆ ಕುಡಿಯೋ ಹಾಗೆ ಏನೂ ಇರೋದಿಲ್ಲ, ಅಲ್ಲ ಕುಡಿಬೋದು, ನೀರನ್ನೆಲ್ಲ ಕುಡಿಬೋದು, ಬಟ್ ಏನು ತಿನ್ನೋ ಹಾಗಿರೋದಿಲ್ಲ. ಬಿಕಾಸ್ ಹೊಟ್ಟೆ ಖಾಲಿ ಇರಬೇಕು ಅಂತ ಡೆಲಿವರಿ ಟೈಮಲ್ಲಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಕಾಲ್ ಮಾಡಿ ಹೇಳಿದೆ ನನಗೆ ಈ ರೀತಿಯಾಗಿ ಪೇಯ್ನ್ ಬರ್ತಾ ಇದೆ ಅಂತ. ಅವರು ಕೂಡ ತಿಂಡಿ ಎಲ್ಲ ತಗೊಂಡು ಬಂದರು. ಆಮೇಲೆ ತಿಂಡಿ ತಿಂದು ನಾನು ರೆಡಿ ಆಗಿದ್ದೆ. ನೆಕ್ಸ್ಟ್ ಸಿಸ್ಟರ್ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಡಿ, ನೆಕ್ಸ್ಟ್ ಸ್ನಾನ ಆದಮೇಲೆ ಅಂದರೆ ಡ್ರಿಪ್ಸಲ್ಲಿ ಇನ್ನೊಂದ್ಸರಿ ಪೇಯ್ನ್ ಇಂಡ್ಯೂಸ್ ಮಾಡ್ತಾರೆ ಅನ್ಸುತ್ತೆ, ಅದೇನೋ ಇಂಜೆಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಮಾಡ್ತೀವಿ, ಸೊ ರೆಡಿ ಆಗಿರಿ ಅಂತ ಹೇಳಿದರು. ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಆ್ಯಂಡ್ ಡ್ರಿಪ್ಸ್ ಕೂಡ ಹಾಕೇ ಬಿಟ್ಟರು ನನಗೆ. ಹಿಂದಿನ ದಿವಸನೇ ಕ್ಯಾನ್ಯುಲಾ ಎಲ್ಲ ಹಾಕಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು. ಸೊ ಡೈರೆಕ್ಟ್ ಬಂದು ಡ್ರಿಪ್ಸ್ ಹಾಕಿದರು. ಡ್ರಿಪ್ಸ್ ಹಾಕಿದ್ಮೇಲೆ ಅರೌಂಡ್ 7 o'clock ಅನಿಸುತ್ತೆ, 7:30 ಅಂತ ಅನಿಸುತ್ತೆ. ನನಗೆ ಪೇಯ್ನ್ ತುಂಬ ಪೀರಿಯಡ್ ಕ್ರಾಂಪ್ಸ್ ಥರ ಇದ್ದಿದ್ದು ಪೇಯ್ನು ಸ್ವಲ್ಪ ಅದರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಟೈಮ್ ಇಂಟರ್ವಲ್ ಕೂಡ ಅಷ್ಟೇ, 20 ಮಿನಿಟ್ಸ್ಗೆ ಬರ್ತಿದ್ದಿದ್ದು ಎವ್ರಿ 10 ಮಿನಿಟ್ಸಿಗೂ ಪೇಯ್ನ್ ಬರೋಕ್ಕೆ ಶುರುವಾಯಿತು. ಕಂಪ್ಲೀಟ್ ಸೊಂಟದಿಂದ ಹಿಡಿದು ಹೊಟ್ಟೆ ಫುಲ್ ರೌಂಡ್ ಕಂಪ್ಲೀಟ್ ಏನು ಪೇಯ್ನ್ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೂಡ ನನಗೆ ಅದು ಬಿಸಿನೀರು ಶಾಖ ಕೊಡ್ತಾಯಿದ್ರು. ನಾನು ಹಾಟ್ ಬ್ಯಾಗ್ನ ತಗೊಂಡು ಇಟ್ಕೊಂಡ್ಬಿಡ್ತಿದ್ದೆ, ಅದರಿಂದ ಒಂದು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು, ಎಷ್ಟೋ ರಿಲೀಫ್ ಅಂತ ಅನಿಸ್ತಿತ್ತು. ಅದು ಯಾವ ರೀತಿಯಾಗಿ ಅಂತಂದರೆ ಪೇಯ್ನ್ನ ನಾವು ಒಂಥರ ಓಷನ್ ವೇವ್ಸ್ ಅಂತಲೇ ಹೇಳ್ಬೋದು. ಒಂದ್ಸತಿ ಪೀಕ್ ಹೈ ಹೋಗುತ್ತೆ, ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಇನ್ನೊಂದು 15 ಮಿನಿಟ್ಸ್ಗೆ ಮತ್ತೆ ಹೈ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ಆ ರೀತಿಯಾಗಿ ಪೇಯ್ನ್ ಬರೋಕ್ಕೆ ಶುರುವಾಗಿತ್ತು. ಬಟ್ ಅದು ಕೂಡ ಬೇರೆಬಲ್ಲೇ. ನಾನು ಈ ಪೇಯ್ನ್ ನೋಡಿ ಇಷ್ಟೇನಾ, ಇದು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇಟ್ ವಾಸ್ ಅರೌಂಡ್ 8:15 ಆ್ಯಂಡ್ 8:30 ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕೂಡ ತಿಂಡಿ ತಿನ್ಕೊಂಬರ್ತೀನಿ ಅಂತ ಮನೆಗೆ ಹೋಗಿದ್ರು. ನಮ್ಮ ಅತ್ತೆ ಹಾಗೆ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದರು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದರು. ಆವಾಗ ಸಿಸ್ಟರ್ ಬಂದು ಇಂಟರ್ನಲಿ ಚೆಕ್ ಮಾಡ್ತಾರೆ, ಎಷ್ಟು ಡೈಲೇಟ್ ಆಗಿದೆ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಬಂದರು. ಬಟ್ ಅದೇನೋ ಮಾಡಿದ್ರಪ್ಪ, ನನಗಂತೂ ಅದು ಚೆಕ್ ಮಾಡಬೇಕಾದ್ರೆ ಅಷ್ಟು ಪೇಯ್ನ್ ಆಯಿತು ಅಂತಂದರೆ ಕಿರ್ಸ್ಕೊಂಡೇ ಬಿಟ್ಟೆ ಆ ಟೈಮಿಗೆ. ಆ್ಯಂಡ್ ನೆಕ್ಸ್ಟ್ ಡಾಕ್ಟರ್ ಒಂದ್ಸತಿ ಚೆಕ್ ಮಾಡ್ತಾರೆ, ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ಓಕೆ, ನಾನು ಬೆಡ್ಡಿಂದ ಇಳಿತೀನಿ, ಆ ಟೈಮಿಗೆ ಏನಾಗ್ಬಿಡ್ತು ಅಂತಂದರೆ ನನಗೆ ವಾಟರ್ ಡಿಸ್ಚಾರ್ಜ್ ಆಗೇ ಹೋಗ್ಬಿಡ್ತು. ಆ್ಯಂಡ್ ಸೊ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದವರು ಡೈರೆಕ್ಟ್ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗ್ಬಿಟ್ರು. ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ. ನಾನು ಲಾಸ್ಟ್ ಲೇಬರ್ ವಾರ್ಡ್ ಅಥವಾ ಓಟಿಗೆಲ್ಲ ಹೋಗಬೇಕಾದ್ರೆ ಅಟ್ಲೀಸ್ಟ್ ಹಿಂಗೆ ಒಂದು ಮಾತಾಡಿ ಹೋಗಬೇಕು ಅನ್ನೋದೆಲ್ಲ ಇತ್ತು ನನಗೆ. ಬಟ್ ಏನಾಗ್ಬಿಡ್ತು ಅಂತಂದರೆ ಅವರು ಮನೆಗೆ ಹೋಗ್ಬಿಟ್ಟಿದ್ರು, ಅವ್ರಿಗೂ ಗೊತ್ತೇ ಇರಲಿಲ್ಲ, ಕರ್ಕೊಂಡು ಹೋಗೇ ಬಿಟ್ಟರು. ಆ್ಯಂಡ್ ಇಟ್ ವಾಸ್ ಅರೌಂಡ್ 9 o'clock ಅನಿಸುತ್ತೆ. 9 o'clockಯಿಂದ ನಾನು ಆಲ್ಮೋಸ್ಟ್ ಐ ವಾಸ್ ಇನ್ ಪೀಕ್, ಅಂದರೆ ಪೇಯ್ನ್ ತುಂಬಾ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಆವಾಗ. ಪಾಪ ಸಿಸ್ಟರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕೈಯನ್ನೆಲ್ಲ ಅಂತೂ ಹಿಚ್ಕಾಕ್ಬಿಟ್ಟಿದ್ದೀನಿ ನಾನಂತೂ ಆ ಪೇಯ್ನ್ ತಡಿಲಾರ್ದಲೆ. ಅಷ್ಟು ಸ್ಟ್ರಾಂಗ್ ಆಗಿ ಇದ್ದೋಳು, ನಂಗೆ ಆ ಪೇಯ್ನ್ನ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಆ ರೀತಿಯಾಗಿ ಆಗಿತ್ತು. ಅಲ್ಲಿ ನನಗೆ ಹಾಗೆ ತುಂಬ ಎಕ್ಸಾಸ್ಟ್ ಆಗ್ತಿದ್ನಲ್ಲ, ನೀರೆಲ್ಲ ಕುಡಿಯೋಕ್ಕೂ ಕೊಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ಅರೌಂಡ್ 10:30. ನಾನಂತೂ ಟೈಮ್ ನೋಡ್ತಾನೆ ಇದ್ದೆ, ಯಾವಾಗಪ್ಪ ಅಂತ ಅಂದ್ಕೊಂಡು. ಅವರು ನೋಡ್ತಾನೇ ಇದ್ದರು. 10:30
10:30 ಆಗಿತ್ತು. ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಕೂಡ ಒಂದ್ಸತಿ ಚೆಕ್ ಮಾಡಿದ್ರು ಆ್ಯಂಡ್ ಐ ವಾಸ್ 4 ಸೆಂಟಿಮೀಟರ್ ಡೈಲೇಟೆಡ್ ಅಷ್ಟೇನೆ. ಪಾಪು ಹೊರಗಡೆ ಬರೋದಕ್ಕೆ ಆಲ್ಮೋಸ್ಟ್ 10 ಸೆಂಟಿಮೀಟರ್ ಡೈಲೇಟ್ ಆಗಿರಬೇಕು. ಬಟ್ ಜಸ್ಟ್ 4 ಸೆಂಟಿಮೀಟರ್ಸ್ ಡೈಲೇಟ್ ಆಗಿತ್ತು. ಅದನ್ನೇ ನನಗೆ ಆ ಪೇಯ್ನ ತಡಿಯೋಕ್ಕಾಗ್ತಿಲ್ಲ. ಅಯ್ಯೋ ದೇವರೇ ಇನ್ಯಾವಾಗಪ್ಪ ಅಂತ. ಆ್ಯಂಡ್ ಸಿಸ್ಟರ್ ಆ್ಯಂಡ್ ಡಾಕ್ಟರ್ ಎಲ್ಲ ಹೇಳಿದರು ಅರೌಂಡ್ 12 ತನಕನೂ ವೆಯ್ಟ್ ಮಾಡೋಣ ನೋಡೋಣ ಅಂತ. ನಂಗಂತೂ ಓ ಗಾಡ್ ಅಂತ ಅನ್ಸ್ಬಿಡ್ತು. ಇನ್ನೂ ಅಂದರೆ 10:30 ಆಗಿತ್ತಲ್ವ, ಇನ್ನೂ 12 ತನಕ ನೋಡಬೇಕಾ ಅಂತ. ನಂಗಂತೂ ಆ ಪೇಯ್ನ್ ತಡಿಯೋಕ್ಕಾಗತ್ತಾ ಅಂತ. ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ 11:45 ತನಕನೂ ನೋಡಿದ್ರು. ಬಟ್ ಏನಾಗ್ಬಿಟ್ಟಿತ್ತು ಅಂತಂದರೆ ಪಾಪುದ ಹೆಡ್ ಡೌನ್ ಪೊಸಿಷನ್ನೇ ಇತ್ತು. ಬಟ್ ಅದು ಸ್ವಲ್ಪ ಸೈಡಲ್ಲಿ ಇತ್ತಂತೆ. ಪಾಪುದು ಹೆಡ್ ಈ ರೀತಿಯಾಗಿ ಸ್ವಲ್ಪ ಟಿಲ್ಟ್ ಆಗಿತ್ತಂತೆ. ಹಾಗಾಗಿ ನನಗೆ ಅದೆಷ್ಟು ಪೇಯ್ನ್ ಬಂದಾಗ ಪುಷ್ ಅಂತಾನೆ ಅಂತ ಇದ್ರು. ಅದೆಷ್ಟು ಪುಷ್ ಮಾಡಿದ್ರು ಪಾಪು ಹೆಡ್ ಡೌನ್ ಬರ್ತಾ ಇರಲಿಲ್ಲ. ಕೊನೆಗೆ ದೇ ಡಿಸೈಡೆಡ್ ಟು ಆಪ್ರೇಟ್, ಅಂದರೆ ಸಿ ಸೆಕ್ಷನಿಗೆ ಹೋಗೋಣ ಅಂತ ಹೇಳಿಬಿಟ್ರು. ಆ್ಯಂಡ್ ನನ್ನ ಪೇರೆಂಟ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರ ಕನ್ಸೆಂಟ್ ಎಲ್ಲ ತಗೊಂಡ್ಬಿಟ್ಟು ದೇ ಡಿಸೈಡೆಡ್ ಟು ಗೋ ಫಾರ್ ಸಿ ಸೆಕ್ಷನ್. ಆಯಿತಾ, ಇಟ್ ವಾಸ್ ಅರೌಂಡ್ 11:45 ಅನ್ಸುತ್ತೆ. ಇಷ್ಟು ಸಿ ಸೆಕ್ಷನ್ ಮಾಡೋದಾಗಿದ್ರೆ ವೈ ಐ ಶುಡ್ ಬೇರ್ ದಿಸ್ ಪೇಯ್ನ್ ಅಂತ ನಾನಂತೂ ಕಿರ್ಚಾಡ್ತಾ ಇದ್ದೆ. ಯಾವಾಗ ಡಾಕ್ಟರ್ ಬರ್ತಾರೆ, ಕರೀರಿ ಅಂತ. ಬಿಕಾಸ್ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಲ್ಲಿ OTಯಲ್ಲಿ. ನಾನು ಯಾವಾಗ ಡಾಕ್ಟರ್ ಬರ್ತಾರೆ ಕರ್ಕೊಂಡು ಹೋಗಿ ನನ್ನನ್ನು ಅಂತ ನಾನು ಕಿರ್ಚ್ತಾ ಇದ್ದೆ ಅಂತೆ. ಆ್ಯಂಡ್ ಓಕೆ, OTಗೆ ಕರ್ಕೊಂಡು ಹೋದರು. ಇಟ್ ವಾಸ್ ಅರೌಂಡ್ 12 ಆ್ಯಂಡ್ ಒಂದು 15 ಮಿನಿಟ್ಸಲ್ಲೆಲ್ಲ ಓಕೆ ಅದೆಲ್ಲ ಕೊಡ್ತಾರಲ್ವ, ಅನಸ್ತೇಷಿಯಾ ಎಲ್ಲ ಕೊಟ್ಟರು. ಲೆಗ್ಸ್ ಎಲ್ಲ ನಂಬಾಯಿತು. ಬಟ್ ನಮಗೆ ಅಪ್ಪರ್ ಬಾಡಿ ಎಲ್ಲ ಅಂದರೆ ನಾವು ಕೈಯೆಲ್ಲ ಆಡಿಸ್ಬೋದು. ಆ್ಯಂಡ್ ನಮ್ಮ ಡಾಕ್ಟರ್ಸ್ ಏನೆಲ್ಲ ಮಾಡ್ತಿರ್ತಾರೆ, ಅವ್ರು ಮಾತಾಡೋದು ಎಲ್ಲದೂ ನಮಗೆ ಕೇಳಿಸ್ತಾನೆ ಇರುತ್ತೆ. ಬಟ್ ನನಗೆ ಭಯಕ್ಕೇನೋ ನನ್ನ ಕಣ್ಣು ಬಿಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅರೌಂಡ್ ಇನ್ 15 ಮಿನಿಟ್ಸಲ್ಲೇ ನನ್ನ ಪಾಪು ಅಳೋ ಸೌಂಡ್ ಕೇಳಿಸೇ ಬಿಡ್ತು. ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಟ್ ಕ್ಯಾನ್ ಓನ್ಲಿ ಬಿ ಫೆಲ್ಟ್. ಎಲ್ಲ ತಾಯಂದ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಪಾಪ ನನ್ನ ಹಸ್ಬೆಂಡ್ಗೆ, ನನ್ನ ಪೇರೆಂಟ್ಸ್ಗೆಲ್ಲನೂ ತುಂಬಾ ಟೆನ್ಷನ್. ಅವರು ಕಾಯ್ತಾನೆ ಇದ್ದಾರೆ ಪಾಪ. ಎಷ್ಟು ಅರೌಂಡ್ 9 o'clock ನನಗೆ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗಿದ್ದು. ಆಲ್ಮೋಸ್ಟ್ ಇಲ್ಲ 12ಗೆ ನನ್ನ ಪಾಪು ಹುಟ್ಟಿದ್ದು. ಏಂಜಲ್ ಟೈಮಿಂಗ್ಸ್ ಅಂತ ಹೇಳ್ತಾರಲ್ವ, 12 ಆ್ಯಂಡ್ ಇಟ್ ವಾಸ್ ದ ಡೇ ಆಫ್ ದೀಪಾವಳಿ. ಒಂದು ಹಾಫ್ ಆನ್ ಅವರ್ ನನ್ನನ್ನು OTಯಲ್ಲೇ ಇಟ್ಕೊಂಡಿದ್ರು. ಆಮೇಲೆ ನನಗೆ ನೆಕ್ಸ್ಟ್ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ರು. ವಾರ್ಡಿಗೆ ಶಿಫ್ಟ್ ಮಾಡಿ ಅರೌಂಡ್ ಒಂದು 4 o'clock ಅಷ್ಟೊತ್ತಿಗೆ ಫಸ್ಟ್ ಫೀಡ್ ಮಾಡೋಕ್ಕೆ ಕೊಡ್ತಾರಲ್ವ ಪಾಪುನ. ಫಸ್ಟ್ ಟೈಮ್ ಫೀಡಿಂಗ್ ಅಂತೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನನ್ನ ಪಾಪು ಫಸ್ಟ್ ಟೈಮೇ ಅಂದರೆ ಕರೆಕ್ಟಾಗಿ ಲ್ಯಾಚ್ ಮಾಡೋಕ್ಕೆ ಕಲ್ತ್ಬಿಡ್ತು ಬೇಗನೆ. ಅದು ನನಗೆ ಇನ್ನೂ ಖುಷಿ ಆಗಿಬಿಡ್ತು. ಆ್ಯಂಡ್ ನಮ್ಮ ಮಾವ ಆ್ಯಂಡ್ ನಮ್ಮ ಬಾವ ಎಲ್ಲ ಕೂಡ ಬಂದಿದ್ರು ಆವಾಗ ಪಾಪುನ ನೋಡೋದಕ್ಕೆ ಅಂತ. ನಂದು ಸಿ ಸೆಕ್ಷನ್ ಆಗಿದ್ದರಿಂದ ಕಂಪ್ಲೀಟ್ ಡೇ ಐ ವಾಸ್ ಆನ್ ಡ್ರಿಪ್ಸ್ ಆ್ಯಂಡ್ ಫುಡ್ ಎಲ್ಲನೂ ಅಂದರೆ ಗ್ಲೂಕೋಸಲ್ಲೇ ಇದ್ದೆ ನಾನು. ಡ್ರಿಪ್ಸ್ ಕೊಡ್ತಾರಲ್ವ, ಆ್ಯಂಡ್ ಎಲ್ಲ ಇಂಜೆಕ್ಷನ್ನು ಅಂದರೆ ಪೇಯ್ನ್ ಬರಬಾರ್ದಲ್ವಾ, ಹಾಗಾಗಿ ಇಂಜೆಕ್ಷನ್ ಎಲ್ಲನೂ ನಮಗೆ ಡ್ರಿಪ್ಸಲ್ಲೇ ಕೊಡ್ತಾ ಇರ್ತಾರೆ. ಅವತ್ತು ಮಾತ್ರ ಆ ಕಡೆ ಈ ಕಡೆ ತಿರ್ಗೋಕ್ಕೂ ಕೂಡ ನಮಗೆ ಆಗೋದಿಲ್ಲ. ಬಟ್ ಅರೌಂಡ್ 9 o'clock ಅನ್ಸುತ್ತೆ ಒಂದು ಇಂಜೆಕ್ಷನ್ ಕೊಡೋದಕ್ಕೆ ಅಂತ ರೈಟ್ ಸೈಡ್ ಟರ್ನ್ ಆಗಿ ಅಂತ ಹೇಳ್ತಾರೆ. ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ನನ್ನಿಂದ ಆಗತ್ತೆ ಅಂತ ನಾನು ತಿರುಗಿದೆ. ಬಟ್ ಏನು ಪೇಯ್ನ್ ಕೂಡ ನನಗೇನು ಫೀಲ್ ಕೂಡ ಆಗಲಿಲ್ಲ. ಐ ವಾಸ್ ರಿಯಲಿ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಡೇ ಕೂಡ ಆಲ್ಮೋಸ್ಟ್ ಬೆಳಗ್ಗಿಂದ ಸಾಯಂಕಾಲ ತನಕ ಐ ವಾಸ್ ಆನ್ ಡ್ರಿಪ್ಸಲ್ಲೇ ಇದ್ದೆ. ಅವತ್ತು ಕೂಡ ಫುಡ್ ಇರಲಿಲ್ಲ. ಬಟ್ ನೈಟ್ ಡಾಕ್ಟರ್ ಚೆಕಪ್ ಎಲ್ಲ ಮಾಡಿಬಿಟ್ಟು ಬಂದು ಹೇಳಿದರು, ನೀನು ಗಂಜಿ ಕುಡಿಬೋದು ಅಂತ ಹೇಳಿದರು. ಆಮೇಲೆ ಸೆಕೆಂಡ್ ಡೇ ನಾವು ಫಸ್ಟ್ ವಾಕ್ ಮಾಡಬೇಕಾಗಿರುತ್ತೆ. ನಾನು ಆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ತುಂಬಾ ಹೆದರ್ಕೊಂಡಿದ್ದೆ. ಅಂದರೆ ಫಸ್ಟ್ ವಾಕ್, ಫಸ್ಟ್ ಪೂಪ್ ಆಫ್ಟರ್ ಡೆಲಿವರಿ ಎಲ್ಲ ತುಂಬಾ ಕಷ್ಟ ಆಗಿರುತ್ತೆ ಅಂತ. ನಾನು ಹಾಗೆ ಅಂದ್ಕೊಂಡು ನನಗೆ ಹಿಡ್ಕೊಳ್ಳೋಕ್ಕೆ ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲ ಹಿಡ್ಕೊಂಡಿದ್ರು. ನಾನು ಕಷ್ಟ ಆಗುತ್ತೆ, ತುಂಬ ಪೇಯ್ನ್ ಆಗುತ್ತೇನೋ ಅಂತ ಅಂದ್ಕೊಂಡು ಇಳಿದೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ನನಗೆ ಯಾವುದೇ ಪೇಯ್ನ್ ಆಗಲಿ ಏನೂ ಆಗಲಿಲ್ಲ. ಸುಮ್ಮನೆ ಆರಾಮಾಗಿ ನಡ್ಕೊಂಡು ಹೋದೆ ನಾನಂತೂ. ಸೊ ನಾವು ಎಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು.
ಆ್ಯಂಡ್ ಫೀಡಿಂಗ್ ಮಾಡಿಸೋದು ಅಷ್ಟೇ ಪಾಪುಗೆ. ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ನಾನು ಅಂದರೆ ಮಲಗಿಸ್ಕೊಂಡು ಹಾಲು ಕುಡಿಸ್ತಾ ಇದ್ದೆ ಪಾಪುಗೆ. ಬಟ್ ನಂಗೆ ಅದೇನೋ ಕಂಫರ್ಟೇಬಲ್ ಫೀಲೇ ಆಗ್ತಾ ಇರಲಿಲ್ಲ. ಹಾಗೆ ಸೊ ಆರಾಮಾಗಿ ನಡಿಬೋದು ಅಂತ ಹೇಳಿದ್ರಲ್ವ ಸೆಕೆಂಡ್ ಡೇಯಿಂದ. ಸೊ ಆಲ್ಮೋಸ್ಟ್ ಫ್ರಮ್ ಸೆಕೆಂಡ್ ಡೇ ನೈಟಿಂದನೇ ನಾನು ಕೂತ್ಕೊಂಡು ಫೀಡ್ ಮಾಡ್ತಾ ಇದ್ದೆ ಪಾಪುಗೆ. ಸೊ ಡಾಕ್ಟರ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಯಾರು ಪೇಷಂಟು ಅಂತ ಕೇಳ್ತಾ ಇದ್ರು. ಅಂದರೆ ನಾನು ಆ ರೀತಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದೆ ಈವನ್ ಆಫ್ಟರ್ ಮೈ ಸಿ ಸೆಕ್ಷನ್. ಆ್ಯಂಡ್ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ 5 ಡೇಸ್ ಹಾಸ್ಪಿಟಲಲ್ಲಿ ನಾನು ಇರಬೇಕಾಗಿತ್ತು. ಥರ್ಡ್ ಡೇ ಕೂಡ ಇದೇ ರೀತಿಯಾಗಿ, ಥರ್ಡ್ ಡೇ ನಾರ್ಮಲ್ ಫುಡ್ ತಿನ್ಬೋದು ಅಂತ ಹೇಳಿದರು. ಬಟ್ ನಮ್ಮ ಮನೇಲಿ ನಾರ್ಮಲ್ ಫುಡ್ ಅಂತಂದರೆ ಜಸ್ಟ್ ಅವತ್ತು ಕೂಡ ಗಂಜಿನೇ ಕೊಟ್ಟರು ನನಗೆ. ಆ್ಯಂಡ್ ಆನ್ 4th ಡೇ ಅನಿಸುತ್ತೆ ನಾವು ನ್ಯೂ ಬಾರ್ನ್ ಬೇಬಿ ಶೂಟ್ ಮಾಡಿಸ್ಬೇಕು ಅಂತ ಪ್ರಿಯರೇ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ಅವರು ಕೂಡ ಬಂದಿದ್ದರು. ಅವರ ಡೀಟೇಲ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಆ್ಯಂಡ್ ಅರೌಂಡ್ ಕೊಪ್ಪ, ತೀರ್ಥಹಳ್ಳಿ ಇಲ್ಲೆಲ್ಲ ಅವರು ನಿಮಗೆ ನ್ಯೂ ಬಾರ್ನ್ ಮತ್ತು ಮೆಟರ್ನಿಟಿ ಫೋಟೋಶೂಟ್, ಫ್ಯಾಮಿಲಿ ಫೋಟೋಶೂಟ್ ಇದೆಲ್ಲದನ್ನು ಅವರು ಮಾಡಿಕೊಡ್ತಾರೆ. ಅನುಕ್ತಾ ಫೋಟೋಗ್ರಫಿ ಅಂತ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅವರು ಕೂಡ ಬಂದರು 4th ಡೇ. ಆ್ಯಂಡ್ ಪಾಪುದು ಫೋಟೋಶೂಟ್ ಕೂಡ ತುಂಬಾ ಚೆನ್ನಾಗಾಯಿತು. ದ ವೇ ಶಿ ಹ್ಯಾಂಡಲ್ಸ್ ಅಲ್ವಾ, ಅಷ್ಟು ಸ್ಮೂತಾಗಿ ಪಾಪುನ ಹ್ಯಾಂಡಲ್ ಮಾಡೋದ್ರಿಂದ ಹಿಡಿದು ಅವ್ರು ಯೂಸ್ ಮಾಡುವಂಥ ಪ್ರಾಪ್ಸ್ ಎಲ್ಲ ತುಂಬಾ ಖುಷಿ ಆಯಿತು ನಮಗಂತೂ. ಓಕೆ, ಫೋಟೋಶೂಟ್ ಆಯಿತು. ನೆಕ್ಸ್ಟ್ ಸಿಸ್ಟರ್ ಬಂದು ನನಗೂ ಚೆಕ್ ಮಾಡಿದರು. ಇವನ್ ಪಾಪುಗೂ ಎಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ ಅವರು ಬಂದು. ಅದು ಏನಾಯಿತು ಅಂತಂದರೆ ಪಾಪು ಎಲ್ಲೋ ಆಗಿದೆ ಅಂತ ಕರ್ಕೊಂಡು ಹೋಗೇ ಬಿಟ್ರು. ನಾನು ಇದೇನಪ್ಪ ಎಲ್ಲೋ ಅಂತ ನಂಗೆ ಐಡಿಯಾನೇ ಬರಲಿಲ್ಲ. ಅದು ನೋಡಿದರೆ ಜಾಂಡೀಸ್ ಆಗಿರುತ್ತೆ. ಆಲ್ಮೋಸ್ಟ್ ಸುಮಾರು ಪಾಪುಗಳಿಗೆ ಜಾಂಡೀಸ್ ಕಾಮನ್ನೇ. ಬಟ್ ನನಗೆ ತುಂಬಾ ಹೆದರಿಕೆ ಆಯಿತು. ಫೋಟೋ ಥೆರಪಿ ಮಾಡಬೇಕು ಅಂತಂದರು. ಇದೇನಪ್ಪ ಇವಾಗಷ್ಟೇ ಫೋಟೋ ಶೂಟ್ ಮಾಡಿಸಿದ್ದೀವಿ, ಇವಾಗ ಇದನ್ನು ನೋಡಿದರೆ ಫೋಟೋ ಥೆರಪಿ ಅಂತ ಅಂತಿದ್ದಾರಲ್ಲ ಅಂತ. ನಾನು ನಮ್ಮ ಅತ್ತೆ ಮಾತ್ರ ಇದ್ವಿ ಆ ಟೈಮಲ್ಲಿ. ನನ್ನ ಹಸ್ಬೆಂಡು, ನಮ್ಮ ಅಪ್ಪ ಅಮ್ಮ ಎಲ್ಲ ಮನೆಗೆ ಹೋಗಿದ್ರು. ನಂಗಂತೂ ಭಯ ಅಂದರೆ ಆ ಥರ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿದೆ, ಇದೆ ಈ ರೀತಿಯಾಗಿ ಪಾಪುನ ಕರ್ಕೊಂಡು ಹೋಗಿದ್ದಾರೆ ಅಂತ. ಬಟ್ ಒಂದು ನೆಮ್ಮದಿ ಏನು ಅಂತಂದರೆ, ಆ ಫೋಟೋ ಥೆರಪಿ ಮಾಡಿದ್ದು ನಮ್ಮ ರೂಮಲ್ಲೇ ಒಂದು ಬೆಡ್ಡಲ್ಲಿ ಆ ಫೋಟೋ ಥೆರಪಿ ಸೆಟಪ್ ಎಲ್ಲ ಮಾಡಿ ಪಾಪುನ ಮಲಗಿಸಿದ್ರು. ಈವನ್ ಪಾಪು ಕೂಡ ಅಳ್ದೆ ಸುಮ್ಮನೆ ಪಾಪ ಅದು ಅದ್ರ ಪಾಡಿಗೆ ಮಲ್ಕೊಂಡಿತ್ತು. ಅದು ಬೆಸ್ಟ್. ಏನು ಪಾಪು ಅಷ್ಟು ಕೋಆಪ್ರೇಟ್ ಸಪೋರ್ಟ್ ಮಾಡ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವು ಮಕ್ಕಳಂತೂ ಅಷ್ಟು ಅಳ್ತಾವಂತೆ ಅದರಲ್ಲಿ ಇಟ್ಟಾಗ ಎಲ್ಲ. ಬಟ್ ಇದಂತೂ ಸುಮ್ಮನೆ ಮಲ್ಕೊಂಡ್ಬಿಡ್ತು ಪಾಪ. ಏನು ಅದಕ್ಕೆ ಹಸುವಾದಾಗ ಅಳೋದು, ನಾನು ಫೀಡ್ ಮಾಡ್ತಿದ್ದೆ, ಹಾಗೆ ಮತ್ತೆ ಮಲ್ಕೊಂಡ್ಬಿಡ್ತಾ ಇತ್ತು. ತುಂಬಾ ಕೋಆಪ್ರೇಟ್ ಮಾಡ್ತು ಅಂತಲೇ ಹೇಳ್ಬೋದು ಪಾಪು. ನೆಕ್ಸ್ಟ್ 5th ಡೇ ಕಂಪ್ಲೀಟ್ 1 ಡೇ ಫೋಟೋ ಥೆರಪಿ ಮಾಡಿದರು. ನೆಕ್ಸ್ಟ್ ಡೇ ಅದು ಫೋಟೋ ಥೆರಪಿ ಮುಗಿದ್ಮೇಲೆ ನಾವು ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಈ ರೀತಿಯಾಗಿ ನನ್ನ 5 ಡೇಸ್ ಹಾಸ್ಪಿಟಲಲ್ಲಿ ಕಳೆದೆ. ಇದು ನನ್ನ ಡೆಲಿವರಿ ಸ್ಟೋರಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು. ನಮ್ಮ ಪುಟಾಣಿ ಪಾಪು ಮುಖ ನೋಡ್ತಿದ್ದಂಗೆ ನಾವಂತೂ ಪಟ್ಟಿರೋ ಕಷ್ಟ, ಹಾಗೆಯೇ ಅನುಭವಿಸಿರುವಂತಹ ನೋವು ಎಲ್ಲದನ್ನು ಮರ್ತೇ ಬಿಡ್ತೀವಿ. ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಕಂಪ್ಲೀಟ್ ಜರ್ನಿಯಲ್ಲಿ ಅಂದರೆ ಪ್ರೆಗ್ನೆನ್ಸಿಯಿಂದ ಡೆಲಿವರಿ ತನಕ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ತುಂಬಾ ಬೇಕು. ಎಸ್ಪೆಷಲಿ ಹಸ್ಬೆಂಡ್ ಸಪೋರ್ಟ್ ತುಂಬಾ ಬೇಕಾಗತ್ತೆ. ಬಿಕಾಸ್ ಹೆಣ್ಣಿನ ಮನಸ್ಸು ಆ ಟೈಮಲ್ಲಿ ಎಷ್ಟು ಸೂಕ್ಷ್ಮ ಆಗಿರುತ್ತೆ ಅಂತಂದರೆ, ಅವಳನ್ನು ಎಷ್ಟು ಖುಷಿಯಾಗಿ ಇಟ್ಕೊಳ್ತಿರೋ ಅವಳು ಖುಷಿಯಾಗಿರ್ತಾಳೆ. ಅವಳು ಖುಷಿಯಾಗಿದ್ದರೆ ಈವನ್ ಪಾಪು ಕೂಡ ಖುಷಿಯಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಆದಷ್ಟು ಪ್ರೆಗ್ನೆಂಟ್ ವುಮೆನ್ಸ್ನ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡಿ, ಹಾಗೆಯೇ ಅವಳನ್ನು ಆಕ್ಯುಪೈಡ್ ಆಗಿ ಇಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನನಗಂತೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕಂಪ್ಲೀಟ್ ಜರ್ನಿಯಲ್ಲಿ. ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಮಚ್ ಎಂಗೇಜ್ಡ್ ಅಂತಲೇ ಹೇಳ್ಬೋದು. ಇದಿಷ್ಟು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಐ ವಿಶ್ ಆಲ್ ದ ನ್ಯೂ ಮಾಮ್ಸ್ ಟು ಬಿ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಸ್ವೀಟೆಸ್ಟ್ ಚಾಪ್ಟರ್ ಆಫ್ ಯುವರ್ ಲೈಫ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಲವ್ ಇಟ್ ಫಾರ್ ಶೋರ್. ಇದಿಷ್ಟನ್ನು ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಸ್ಪೆಷಲಿ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದಾರೆ ಹಾಗೆಯೇ ಎಕ್ಸ್ಪೆಕ್ಟಿಂಗ್ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ.
Thank you all. Until my next video, take care, love you, and bye bye.